ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 3 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ ಇರಾನ್ ಮತ್ತು ಅಮೆರಿಕದ ಯುದ್ಧಕ್ಕೆ ಸಂಬಂಧಪಟ್ಟದ್ದು. ಫೆಬ್ರವರಿ 28ನೇ ತಾರೀಕಿಗೆ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಸಮರವನ್ನು ಶುರು ಮಾಡಿದ್ರು ಇಸ್ರೇಲ್ನ ಕಾರಣಕ್ಕಾಗಿ. ಇಸ್ರೇಲ್ ಬೆಂಬಲ ಸಿಕ್ತು, ಇಬ್ಬರೂ ಸೇರಿಕೊಂಡು ಇರಾನ್ ಮೇಲೆ ಯುದ್ಧವನ್ನು ಶುರು ಮಾಡಿದರು. ಬರೋಬ್ಬರಿ 40 ದಿನಗಳ ಕಾಲ ಈ ಯುದ್ಧ ನಿರಂತರವಾಗಿ ನಡೀತಾ ಹೋಯಿತು. ಇದೀಗ ಅನಿರ್ದಿಷ್ಟ ಅವಧಿಗೆ ಕದನ ವಿರಾಮ ಘೋಷಣೆ ಆಗಿದೆ. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಬ್ಯಾಡ್ ಬಾಯ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ, ಪಕ್ಕದ ಇರಾನೋ ಅಥವಾ ಬೇರೆ ಯಾವುದೋ ವಿರೋಧಿ ದೇಶಗಳಿಂದಲ್ಲ, ಬದಲಾಗಿ ಅಮೆರಿಕದ ಸಂಸತ್ತಿನ ದೃಷ್ಟಿಯಿಂದ ಡೊನಾಲ್ಡ್ ಟ್ರಂಪ್ ಇದೀಗ ಕಾನೂನಾತ್ಮಕವಾಗಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿದೆ. ಏನಾಗುತ್ತೆ? ಯುದ್ಧದ ವಿಚಾರದಲ್ಲಿ ಅಮೆರಿಕದ ಸಂಸತ್ತು ಏನು ಹೇಳುತ್ತೆ, ಏನು ಎತ್ತ? ಯುದ್ಧವನ್ನು ಮುಂದುವರಿಸುವಂಥ ಸಾಧ್ಯತೆಗಳಿದೆಯಾ? ಆ ಸಾಧ್ಯತೆಗೆ ಅಮೆರಿಕದ ಸಂಸತ್ತು ಓಕೆ ಅನ್ನುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಈ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇನ್ನು ಎರಡನೇ ಸುದ್ದಿ, ಭಾರತದಲ್ಲಿ ಇಷ್ಟು ದಿನಗಳ ಕಾಲ ಪಂಚರಾಜ್ಯಗಳ ಚುನಾವಣೆ ಇತ್ತು. ಈ ಚುನಾವಣೆಯ ಸಮಯದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದ್ದರೂ ಕೂಡ ಭಾರತದ ತೈಲ ದರಗಳು ಮಾತ್ರ ಸ್ಥಿರವಾಗಿತ್ತು. ಅದನ್ನು ಪಾಕಿಸ್ತಾನದ ಸಚಿವರುಗಳು ಕೂಡ ಹಾಡಿ ಹೊಗಳಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಪಂಚರಾಜ್ಯಗಳ ಚುನಾವಣೆಯ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಏರಿಕೆ ಆಗುತ್ತಾ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಏರಿಕೆ ಆಗಬಹುದು ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆ, ಏನು, ಎತ್ತ? ಕೇಂದ್ರ ಸಚಿವಾಲಯ ಈ ಬಗ್ಗೆ ಏನು ಹೇಳಿದೆ, ಇದರ ಬಗ್ಗೆ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ಭಾರತ ಮತ್ತು ಯುಎಇಯ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಹಿಂದಿಯಲ್ಲಿ ಯುಎಇಯ ಕೆಲ ನಾಯಕರುಗಳು ಬರವಣಿಗೆಯನ್ನು ಬರೆದುಕೊಂಡು ಭಾರತವನ್ನು ಮತ್ತೊಮ್ಮೆ ಹಾಡಿ ಹೊಗಳಿದ್ದಾರೆ. ಆ ಮುಖಾಂತರ ಪಾಕಿಸ್ತಾನಕ್ಕೆ ಸ್ವತಃ ಒಂದು ಮುಸ್ಲಿಂ ದೇಶವೇ ಭಾರತದ ಪರವಾಗಿ ಮಾತನಾಡಿ ಟಕ್ಕರ್ ಕೊಡೋ ಪ್ರಯತ್ನವನ್ನು ಮಾಡಿದೆ. ಹಾಗಾದರೆ ಭಾರತ ಮತ್ತು ಯುಎಇಯ ಸಂಬಂಧ ಹೇಗಿದೆ, ಯಾವ ಕಾರಣಕ್ಕಾಗಿ ಇಂತಹ ಬರಗಳು ಸದ್ಯಕ್ಕೆ ಹೊರಗೆ ಬಂದಿದೆ, ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬ್ಯಾಡ್ ಬಾಯ್. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇತ್ತು. ಈ ಯುದ್ಧದ ಭಾಗವಾಗಿ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆಗಳಾಗ್ತಾ ಬಂತು. ಯಾವ ಸಂಧಾನಕ್ಕೂ ಕೂಡ ಇರಾನ್ ಜಗ್ಲೇ ಇಲ್ಲ. ಇದೇ ಅಮೆರಿಕ ಇರಾನ್ ಮೇಲೆ ಕಠಿಣ ದಿಗ್ಬಂಧನಗಳನ್ನು ವಿಧಿಸುವ ಪ್ರಯತ್ನವನ್ನು ಮಾಡಿತು. ಅಮೆರಿಕ ಹಿಗ್ಗದಷ್ಟು ಕೂಡ ಯಾವುದೇ ಕಾರಣಕ್ಕೂ ಇರಾನ್ ಕುಗ್ಗೋ ಪ್ರಯತ್ನವನ್ನು ಮಾಡಲಿಲ್ಲ. ಯಾವ ಪ್ರತಿ ಸವಾಲನ್ನು ಅಮೆರಿಕಕ್ಕೆ ಹಾಕಬೇಕು ಅದನ್ನು ಹಾಕೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಹೋಯಿತು. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಮೊನ್ನೆ 72 ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿದ್ದರು. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ತನ್ನೆಲ್ಲ ಬೇಡಿಕೆಗಳನ್ನು ಇರಾನ್ ಒಪ್ಕೊಳ್ಬೇಕು ಅಂತ. ಆದರೆ ಇರಾನ್ ವಾಪಸ್ ಹೇಳ್ತು, ನನಗೂ 3 ಕಂಡೀಷನ್ಗಳಿದೆ. ನನಗೂ 2 ಕಂಡೀಷನ್ಗಳನ್ನು ನೀವು ಪೂರೈಕೆ ಮಾಡಿದರೆ ಈ ಯುರೇನಿಯಂ ವಿಚಾರದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಮಾತನಾಡೋಣ ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ಇದೀಗ ಏನೋ ಅನಿರ್ದಿಷ್ಟ ಅವಧಿಗೆ ಕದನ ವಿರಾಮ ಘೋಷಣೆ ಆಗಿದೆ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ 28ನೇ ತಾರೀಕಿಗೆ ಯುದ್ಧವನ್ನು ಶುರು ಮಾಡಿದ ನಂತರ ಒನ್ಸ್ ಅಗೇನ್ ಅದನ್ನು ಕಂಟಿನ್ಯೂ ಮಾಡ್ತಾರ ಅನ್ನುವಂಥ ಪ್ರಶ್ನೆ ಇದೆ. ಹೀಗೆ ಯುದ್ಧವನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು. ಒಂದು ವೇಳೆ 60 ದಿನಗಳಿಗಿಂತಲೂ ಕೂಡ ಅಧಿಕ ದಿನಗಳ ಕಾಲ ಈ ಯುದ್ಧವನ್ನು ಮುಂದುವರಿಸಿದರೆ, ಅಂದರೆ ನಾಳೆಗೆ ಮೇ 1ನೇ ತಾರೀಕಿಗೆ ಇವತ್ತಿಗೆ ಯುದ್ಧ ಶುರುವಾಗಿ 60 ದಿನ ಆಯಿತು. ಈ ಯುದ್ಧವನ್ನು ಮುಂದುವರಿಸಬೇಕಾದ್ರೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು. ಈ ಅನುಮೋದನೆ ಏನಾಗುತ್ತೆ ಎನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ಈ ಯುದ್ಧ ಶುರುವಾದ ನಂತರ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಸ್ವತಃ ಅಮೆರಿಕಾದಲ್ಲೇ ಪ್ರತಿಭಟನೆಗಳಾಗಿದ್ದನ್ನು ನೋಡಿದ್ದೀವಿ. ಅನೇಕ ಜನ ಅಲ್ಲಿಯ ಮಾಜಿ ಅಧಿಕಾರಿಗಳು, ವಿದೇಶಾಂಗ ಇಲಾಖೆಯ ಅಧಿಕಾರಿಗಳೆಲ್ಲರೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಮಾತನಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ರ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಪ್ರಶ್ನೆ. ನಮ್ಮಲ್ಲಿ ಒಂದು ಮಾತಿದೆ, ಇಂಗು ತಿಂದ ಮಂಗ ಅಂತ. ಆ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಯುದ್ಧದ ವಿಚಾರದಲ್ಲಿ ಮಾಡಿದರು. ಹಾಗಾದರೆ ಅಮೆರಿಕದ ಸಂಸತ್ತಿನ ಅನುಮೋದನೆ ಯಾಕೆ ಬೇಕು? ಮೇ 1ನೇ ತಾರೀಕಿಗೆ ಈ ಯುದ್ಧದ ಗಡುವೇನಿದೆ ಅದು ಮುಕ್ತಾಯ ಆಗುತ್ತೆ. ಹೀಗಾಗಿ ಅನುಮೋದನೆ ಯಾಕೆ ಬೇಕು, ಅನುಮೋದನೆ ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಹಾಗಾದರೆ ಏನಿದು ಡೀಟೇಲ್ಸ್ ನೋಡ್ತಾ ಹೋಗೋಣ. ಬ್ಯಾಡ್ ಬಾಯ್ಗೆ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಇರಾನ್ ವಿರುದ್ಧ ನೇರವಾಗಿ ಮಾತನಾಡ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಏಕಪಕ್ಷೀಯವಾಗಿ ಯುದ್ಧವನ್ನು ಮಾಡುವ ಪ್ರಯತ್ನವನ್ನು ಮಾಡೋದಕ್ಕೆ ಶುರು ಮಾಡಿ ಯಾರ ಮಾತು ಕೇಳ್ತಾ ಇರಲಿಲ್ಲ. ಈ ಹಿಂದೆ ನಾವು ಮಾತನಾಡಿದ್ದೀವಿ,
ಮ್ಯಾನ್ ಥಿಯರಿ ಇವೆಲ್ಲವೂ ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಪ್ಲೈ ಆಗ್ತಾ ಇತ್ತು ಅಂತ. ಇದೀಗ ಏನು ಕಾನೂನು ಸಂಕಷ್ಟ, ಇರಾನ್ ವಿರುದ್ಧ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಡೊನಾಲ್ಡ್ ಟ್ರಂಪ್ಗೆ ಅಮೆರಿಕ ಸಂಸತ್ ಒಂದು ಡೆಡ್ಲೈನ್ ಕೊಟ್ಟಿದೆ. 60 ದಿನಗಳಿಗಿಂತಲೂ ಕೂಡ ಹೆಚ್ಚು ಕಾಲ ಯುದ್ಧವನ್ನು ಮುಂದುವರಿಸ್ತಿಂತಿಲ್ಲ. ಈ ಅವಧಿ ಮುಗಿದ ನಂತರ ಸಂಸತ್ತಿನ ಆ ಸದಸ್ಯರು ಏನಿರ್ತಾರೆ ಅವರೆಲ್ಲರೂ ಕೂಡ ಅನುಮೋದಿಸಬೇಕು. ಇಲ್ಲದೆ ಹೋದರೆ, ಅನುಮೋದನೆ ಸಿಗದೆ ಹೋದರೆ ಯುದ್ಧವನ್ನು ನಿಲ್ಲಿಸಬೇಕಾದಂಥ ಪರಿಸ್ಥಿತಿ. 1ನೇ ತಾರೀಕಿಗೆ ಈ ಎಲ್ಲ ಗಡುವುಗಳು ಕೂಡ ಮುಕ್ತಾಯ ಆಗುತ್ತೆ. ಅಧ್ಯಕ್ಷರು ಅಂದರೆ ಅಮೆರಿಕಾದಲ್ಲಿ ಒಂದು ವ್ಯವಸ್ಥೆ ಇದೆ. ಅಮೆರಿಕಾದ ಅಧ್ಯಕ್ಷರು ಸಂಸತ್ತಿನ ಅನುಮತಿ ಇಲ್ಲದೆ ಸುದೀರ್ಘ ಕಾಲ ಯುದ್ಧ ಮಾಡುವಂತಹ ಅಧಿಕಾರವನ್ನು ನಿಯಂತ್ರಿಸುವಂತಹ ಕಾನೂನು ಇದು. ಏನದು? ವಾರ್ ಪವರ್ಸ್ ಆಕ್ಟ್ 1973 ಅಂತ ಕರೀತಾರೆ. ವಾರ್ ಪವರ್ಸ್ ಆಕ್ಟ್ 1973 ಪ್ರಕಾರ ಯಾವುದೇ ಕಾರಣಕ್ಕೂ ಅಧ್ಯಕ್ಷರೇ ಏಕಾಂಗಿಯಾಗಿ 60 ದಿನಗಳ ಕಾಲ ತಮ್ಮ ಸೈನಿಕರನ್ನ ಮತ್ತೊಂದು ದೇಶಕ್ಕೆ ಅಥವಾ ಮತ್ತೊಂದು ದೇಶದ ವಿರುದ್ಧ ಹೋರಾಟವನ್ನು ಮಾಡುವಂತಿಲ್ಲ ಅಂತ ಈ ನಿಯಮ ಹೇಳೋದು. ಆ ಪ್ರಕಾರ ಇರಾನ್ ವಿರುದ್ಧ ಅಮೆರಿಕ ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧವನ್ನು ಶುರು ಮಾಡಿದೆ. ಆ 60 ದಿನಗಳು ಇದೀಗ ಮುಕ್ತಾಯ ಆಗ್ತಾ ಇದೆ. ಮೇ 1ನೇ ತಾರೀಕಿನ ನಂತರ ಈ ಯುದ್ಧ ಮುಂದುವರಿಬೇಕು ಅಂತ ಹೇಳಿದ್ರೆ ಅಮೆರಿಕ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ. ಅಮೆರಿಕ ಸಂವಿಧಾನದ ಪ್ರಕಾರ ಅಧ್ಯಕ್ಷರು ಸರ್ವೋಚ್ಚ ಕಮಾಂಡರ್ ಅವರು. ಆದರೆ ಅವರಿಗೆ ಯುದ್ಧವನ್ನ ಘೋಷಣೆ ಮಾಡುವಂತ ಪರಮಾಧಿಕಾರ ಇಲ್ಲ. ಶತ್ರು ದೇಶ ಆಗಿರಬಹುದು, ಬೇರೆ ಯಾವುದೇ ದೇಶದ ವಿರುದ್ಧವೂ ಕೂಡ ಯುದ್ಧವನ್ನ ಘೋಷಣೆ ಮಾಡುವಂತಹ ಪರಮಾಧಿಕಾರ ಅವರಿಗಿಲ್ಲ. ಈ ಅಧಿಕಾರ ಸಂಸತ್ತಿಗಿದೆ. ಇದರ ಜೊತೆಗೆ ಈ ಯುದ್ಧಕ್ಕೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆಗೆ ಅನುಮೋದನೆ ಕೊಡುವಂತ ಅಧಿಕಾರವೂ ಕೂಡ ಸಂಸತ್ತಿಗಿದೆ. ಹಾಗಾದರೆ ಇರಾನ್ ವಿರುದ್ಧದ ಯುದ್ಧದಲ್ಲಿ ಡೊನಾಲ್ಡ್ ಟ್ರಂಪ್ ಮುಂದುವರಿಬೇಕು ಅಂತ ಹೇಳೋದಾದರೆ ಇದೀಗ ಅನುಮೋದನೆಯನ್ನ ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯತೆ. ಹಾಗಾದರೆ ಈ ಯುದ್ಧದ ವಿಚಾರದಲ್ಲಿ ಅಮೆರಿಕದ ಕಾನೂನು ಏನು ಹೇಳುತ್ತೆ ಎನ್ನುವಂಥ ಪ್ರಶ್ನೆ ಇದೆ. 1973ರಲ್ಲಿ ವಿಯೆಟ್ನಾಂ ವಿರುದ್ಧ ಅಮೆರಿಕ ಸುದೀರ್ಘವಾದಂಥ ಯುದ್ಧವನ್ನು ಮಾಡಿತು. ಸಾವಿರಾರು ಜನ ಸೈನಿಕರು ಮೃತಪಟ್ಟರು, ಅನೇಕ ಹಾನಿ ಆಯಿತು, ಆರ್ಥಿಕ ನಷ್ಟ ಆಯಿತು ಅಮೆರಿಕಕ್ಕೆ. ಈ ಎಲ್ಲ ಕಾರಣಕ್ಕಾಗಿ 1973ರಲ್ಲಿ ಏನು ಮಾಡಿದ್ರು, ಈ ವೈಯಕ್ತಿಕ ಹಿತಾಸಕ್ತಿ ಮತ್ತು ರಾಜಕೀಯ ಹಿತಾಸಕ್ತಿಗಾಗಿ ಸೈನ್ಯ ಬಳಕೆ ಆಗೋದನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಈ ವಾರ್ ಪವರ್ಸ್ ಆಕ್ಟ್ 1973 ತರೋ ಪ್ರಯತ್ನವನ್ನು ಮಾಡಿದರು. ಏನಿದು ಹಾಗಾದರೆ? ಯಾಕೆ 1973ರಲ್ಲಿ ಬಂತು ಅಂತ ಹೇಳೋದಾದರೆ, ಅಮೆರಿಕದ ಸಂವಿಧಾನದ ಆರ್ಟಿಕಲ್ 8ರ ಪ್ರಕಾರ ಯುದ್ಧವನ್ನು ಘೋಷಣೆ ಮಾಡುವ ಅಧಿಕಾರ ಸಂಸತ್ತಿಗಿದೆ. ಆರ್ಟಿಕಲ್ 2ರ ಪ್ರಕಾರ ಅಮೆರಿಕದ ಸೈನ್ಯದ ಸರ್ವೋಚ್ಚ ನಾಯಕ ಅಧ್ಯಕ್ಷರಾಗಿರ್ತಾರೆ, ಅಂದರೆ ಅವರು ಕಮಾಂಡರ್ ಆಗಿರ್ತಾರೆ. ಆದರೆ ಇದನ್ನು ಯಾಕೆ ತೆಗೆದುಕೊಂಡು ಬರಲಾಗಿತ್ತು ಅಂತ ಹೇಳಿದರೆ, ಒಂದು ಸುದೀರ್ಘ ಮತ್ತು ವಿವಾದಾತ್ಮಕ ಯುದ್ಧವನ್ನ 1973ರಲ್ಲಿ ರಿಚರ್ಡ್ ನಿಕ್ಸನ್ ಮಾಡಿದರು. ಏನಾಯಿತು ಅಂತ ಹೇಳಿದರೆ, ಪಕ್ಕದ ಕಾಂಬೋಡಿಯಾ ಮೇಲೆ ಆ ದೇಶದ ಸಂಸತ್ತಿಗೆ, ಸದಸ್ಯರಿಗೆ, ನಾಗರಿಕರಿಗೆ ಗೊತ್ತಾಗದೆ ಏಕಾಏಕಿಯಾಗಿ ಬಾಂಬ್ ಹಾಕೋ ಪ್ರಯತ್ನವನ್ನು ನಿಕ್ಸನ್ ಮಾಡಿದರು. ಇದರಿಂದ ಅಪಾರ ಪ್ರಮಾಣದ ಹಾನಿ ಶತ್ರು ದೇಶಕ್ಕಾಗಿತ್ತು ಮತ್ತು ಅಮೆರಿಕಕ್ಕೂ ಕೂಡ ಆಗಿತ್ತು. ಇದರ ಜೊತೆಗೆ ಅಮೆರಿಕದ ಸಾವಿರಾರು ಸೈನಿಕರು ಮೃತಪಟ್ಟರು. ಆರ್ಥಿಕವಾಗಿಯೂ ಕೂಡ ಅಮೆರಿಕ ಜರ್ಜರಿತ ಆಗದೆ ಹೋಯಿತು. ಈ ಕಾರಣಕ್ಕಾಗಿ ಅವರು ಏನು ಮಾಡಿದ್ರು, ಇದು ಏಕಪಕ್ಷೀಯವಾಗಿಬಿಡುತ್ತೆ. ಒಬ್ಬ ವ್ಯಕ್ತಿಯ ನಿಯಂತ್ರಣದಲ್ಲಿ ರಾಜಕೀಯ ಹಿತಾಸಕ್ತಿಯ ಕಾರಣಕ್ಕಾಗಿ ಸೈನ್ಯವನ್ನು ಆ ವ್ಯಕ್ತಿ ಬಳಕೆ ಮಾಡಿಕೊಳ್ಳಬಹುದು ಅನ್ನೋ ಕಾರಣಕ್ಕಾಗಿ ಒಂದು ನಿಯಂತ್ರಣವನ್ನು ತರಬೇಕು. ಆ ನಿಯಂತ್ರಣಕ್ಕಾಗಿ ಈ ಆಕ್ಟ್ ಅನ್ನು ತೆಗೆದುಕೊಂಡು ಬಂದರು. ಇದರ ಒಂದು ಸದುದ್ದೇಶ ಕೂಡ ಇದೆ. ಒಂದು ವೇಳೆ ದೇಶದ ಆರ್ಥಿಕತೆ ಕುಂಠಿತ ಆದರೆ, ಒಂದು ವೇಳೆ ದೇಶದ ಅನೇಕ ಸೈನಿಕರು ಮೃತಪಟ್ಟರೆ ಒಬ್ಬ ವ್ಯಕ್ತಿಯ ಮೇಲೆ ಅದು ಜವಾಬ್ದಾರಿ ಆಗಬಾರದು, ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋ ಕಾರಣಕ್ಕಾಗಿಯೂ ಕೂಡ 1973ಯಲ್ಲಿ ಇದನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡಿತು. ಇದು 1973ರ ಆಕ್ಟ್, ಅಮೆರಿಕ ಹೇಳುವಂತಹ ಕಾನೂನುಗಳು. ಹಾಗಾದರೆ ಈ ಕಾನೂನಿನ ನಂತರ ಅನುಮೋದನೆ ಸಿಗದೆ ಹೋದರೆ ಡೊನಾಲ್ಡ್ ಟ್ರಂಪ್ ಅವರ ನಿಗೂಢ ನಡೆ ಏನಾಗಿರುತ್ತೆ? ವಾಟ್ ನೆಕ್ಸ್ಟ್? ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾರೆ ಎನ್ನುವಂತಹ ಪ್ರಶ್ನೆಗಳಿದೆ. ಯಾಕಂದರೆ ಬರಾಕ್ ಒಬಾಮಾ ಅವರು ಅಧಿಕಾರದಲ್ಲಿದ್ದಾಗ 2015ರಲ್ಲಿ ಒಂದು ದೇಶದ ಮೇಲೆ ಯುದ್ಧ ಆಗುತ್ತೆ. ಯಾವ ದೇಶದ ಮೇಲೆ? ಸಿರಿಯಾ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸಿರಿಯಾ ಮೇಲೆ ಅಟ್ಯಾಕ್ ಆದಂತಹ ಸಮಯದಲ್ಲೂ ಕೂಡ ಬರಾಕ್ ಒಬಾಮಾ ಅವರಿಗೆ ಬೆಂಬಲ ಸಿಗಲ್ಲ, ಅನುಮೋದನೆ ಸಿಗಲ್ಲ. ಎಲ್ಲಿ? ಅಲ್ಲಿಯ ಅಮೆರಿಕದ ಸಂಸತ್ತಿನಲ್ಲಿ. ಅದರ ಜೊತೆಗೆ 2019ರಲ್ಲಿ ಯಮನ್ನಲ್ಲಿ ಸೌದಿಗೆ ಅಮೆರಿಕ ಸೈನ್ಯವನ್ನು ಬೆಂಬಲ ಕೊಟ್ಟಾಗಲೂ ಕೂಡ ಅವತ್ತು ಕೂಡ ಸಂಸತ್ತು ವಿರೋಧ ಮಾಡಿತ್ತು. ಇದೀಗ ಡೊನಾಲ್ಡ್ ಟ್ರಂಪ್ ಅವರ ವಿಚಾರದಲ್ಲಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಬಿಕಾಸ್ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಅನೇಕ ಜನ ಮಾತನಾಡಿದ್ದನ್ನು ನಾವು ನೋಡಿದ್ದೀವಿ. ಟ್ರಂಪ್ ವಿರುದ್ಧ ಅಲ್ಲಿಯ ಪಕ್ಷದವರು, ವಿರೋಧ ಪಕ್ಷದವರು, ಅಲ್ಲಿಯ ನಾಗರಿಕ ಹಕ್ಕುಗಳು ಸಂಘಟನೆಗಳೇನಿವೆ ಅವೆಲ್ಲವೂ ಕೂಡ ಕೋರ್ಟ್ಗೆ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಮೊಕದ್ದಮೆಯನ್ನು ಹಾಕಬಹುದು ಎನ್ನುವಂಥ ಸಾಧ್ಯತೆ ಇದೆ. ನಿಧಿ ಬಿಡುಗಡೆ ತಡೆ ಮಾಡುವಂಥ
ಹೇಳುವಂತಹ ಸಾಧ್ಯತೆಗಳಿದೆ. ಇದರ ಜೊತೆಗೆ ಗಂಭೀರ ಅಪರಾಧ ಅಂತ ಇದನ್ನು ಪರಿಗಣನೆ ಮಾಡಬಹುದು ಅಂತ. ನೀವು ಈ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಈ ಸುಂಕ ನೀತಿಯನ್ನು ತೆಗೆದುಕೊಂಡು ಬಂದಿದ್ರು. ಭಾರತದ ವಿರುದ್ಧವೂ ಕೂಡ ಅದನ್ನು ಪ್ರಯೋಗ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿಯ ಸುಪ್ರೀಂ ಕೋರ್ಟ್ ಹೇಳಿತ್ತು ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಸುಂಕ ನೀತಿ ಕಾನೂನು ಬಾಹಿರ ಅಂತ. ಹೀಗಾಗಿ ಒಂದು ದೊಡ್ಡ ಕಾನೂನಾತ್ಮಕ ಹಿನ್ನಡೆಯನ್ನು ಡೊನಾಲ್ಡ್ ಟ್ರಂಪ್ ಸುಂಕದ ವಿಚಾರದಲ್ಲಿ ಅನುಭವಿಸಿದ್ರು. ಇದೀಗ ಯುದ್ಧದ ವಿಚಾರದಲ್ಲೂ ಕೂಡ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಇವರು ಫೆಡರಲ್ ನ್ಯಾಯಾಲಯಕ್ಕೆ ಹೋಗ್ಬೋದು, ಅದಾದ ನಂತರ ಅಲ್ಲಿ ಒಂದು ಮೊಕದ್ದಮೆಯನ್ನು ಹೂಡಬಹುದು, ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಇವರು ಹೋಗ್ಬೋದು. ಇವರು ಯುದ್ಧಕ್ಕೆ ಖರ್ಚು ಮಾಡುವಂತಹ ಹಣವನ್ನು ತಡಿಬೇಕು ಅಂತ ಹೇಳುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ವೀಟೋ ಅಧಿಕಾರವನ್ನು ಬಳಕೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಈ ವೀಟೋ ಅಧಿಕಾರವನ್ನು ಬಳಕೆ ಮಾಡಬೇಕು ಅಂತ ಹೇಳಿದರೂ ಕೂಡ ಸದನದ 2/3 ಸದಸ್ಯರ ಬೆಂಬಲ ಬೇಕಾಗುತ್ತೆ. ಈ ವೀಟೋ ಅಧಿಕಾರವನ್ನು ಕೂಡ ಇದನ್ನು ರದ್ದುಪಡಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಅಮೆರಿಕದ ಸಂಸತ್ ಸದಸ್ಯರು ಪ್ರಯತ್ನವನ್ನು ಪಡ್ತಿದ್ದಾರೆ. ಹೀಗಾಗಿ ವಾಟ್ ನೆಕ್ಸ್ಟ್ ಎನ್ನುವಂತಹ ಪ್ರಶ್ನೆ ಈ ಯುದ್ಧದ ವಿಚಾರದಲ್ಲಿ ಆಗಿದೆ. ಇದರ ಜೊತೆಗೆ ಇದು ಡೊನಾಲ್ಡ್ ಟ್ರಂಪ್ ಅವರ ನಿಗೂಢ ನಡೆಗಳಾಯಿತು. ಇದರ ಜೊತೆಗೆ ಟ್ರಂಪ್ ನಿನ್ನೆ ಒಂದು ಪೋಸ್ಟ್ ಮಾಡಿದ. ರೈಫಲ್ ಇದೆ ಕೈಯಲ್ಲಿ. ಅದು ಯಾರಿಗೆ ಸೂಚನೆ? ರೈಫಲ್ ಹಿಡಿದಿರುವಂತಹ ಡೊನಾಲ್ಡ್ ಟ್ರಂಪ್ ಅವರೊಂದು ಪೋಸ್ಟ್ ಮಾಡಿದ್ದಾರೆ. ಕೈಯಲ್ಲಿ ಅಸಾಲ್ಟ್ ರೈಫಲ್ ಅನ್ನ ಹಿಡಿದುಕೊಂಡು ತಮ್ಮದೇ ಆದಂತಹ ಚಿತ್ರದೊಂದಿಗೆ ಒಂದು ಪೋಸ್ಟ್ ಮಾಡಿದ್ದಾರೆ ಅವರ ಟ್ರೂತ್ನಲ್ಲಿ, ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ. ನೋ ಮೋರ್ ಮಿಸ್ಟರ್ ನೈಸ್ ಗಾಯ್ ಅನ್ನುವಂಥ ಒಂದು ಕ್ಯಾಪ್ಷನ್ ಅನ್ನು ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪೋಸ್ಟ್ ಮಾಡಿರೋದು. ಇರಾನ್ ತನ್ನ ಬುದ್ಧಿಯನ್ನು ಆದಷ್ಟು ಬೇಗ ಚುರುಕುಗೊಳಿಸೋದು ಒಳ್ಳೆಯದು ಅಂತ ಅವರು ಲೇವಡಿ ಮಾಡಿದ್ದಾರೆ. ಅವರು ಗೊಂದಲದ ಗೂಡಾಗಿದ್ದಾರೆ. ಇರಾನ್ಗೆ ಅಣ್ವಸ್ತ್ರ ರಹಿತ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಬರ್ತಿಲ್ಲ. ಇರಾನ್ ಪ್ರಸ್ತುತ ಕುಸಿತದ ಹಾದಿಯಲ್ಲಿದೆ, ನಾಯಕತ್ವದ ಬಿಕ್ಕಟ್ಟನ್ನು ಎದುರಿಸ್ತಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. AI ಜನರೇಟೆಡ್ ಫೋಟೋ ಅದು. ಅದನ್ನು ಅವರು ಒಂದು ಕಪ್ಪು ಸೂಟು ಮತ್ತು ಕೂಲಿಂಗ್ ಗ್ಲಾಸನ್ನು ಧರಿಸಿ ಅದನ್ನು ಪೋಸ್ಟ್ ಮಾಡಿದ. ಅಸಾಲ್ಟ್ ರೈಫಲನ್ನು ಹಿಡಿದು ಅವ್ರು ಪೋಸ್ಟ್ ಮಾಡಿರೋದು. ಅಂದರೆ ಸಭ್ಯ ನಡವಳಿಕೆ ಇನ್ನು ಮುಂದೆ ಇರೋದಿಲ್ಲ ಅಂತ ಯಾರಿಗೆ ಹೇಳ್ತಾ ಇರೋದು? ಇರಾನ್ನವರಿಗೆ. ನೋ ಮೋರ್ ಮಿಸ್ಟರ್ ನೈಸ್ ಗಾಯ್. ಈ ಹಿಂದೆಯೂ ಕೂಡ ಇಂಥದ್ದೊಂದು ಪದವನ್ನು ಬಳಕೆ ಮಾಡಿ, ಅಶ್ಲೀಲ ಪದವನ್ನೇ ಬಳಕೆ ಮಾಡಿದ್ರು ಡೊನಾಲ್ಡ್ ಟ್ರಂಪ್. ಇಂಥದ್ದೊಂದು ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ಈ ರೈಫಲನ್ನು ಕೈಯಲ್ಲಿ ಹಿಡಿದಿದ್ದು ಪೋಸ್ಟ್ ಮಾಡಿದ್ದಕ್ಕೆ ಅಲ್ಲಿಯ ವಿರೋಧ ಪಕ್ಷಗಳು, ಅಮೆರಿಕದ ನಾಗರಿಕರು ಮತ್ತು ವಿರೋಧ ಪಕ್ಷಗಳು ಇದೊಂದು ಬೇಜವಾಬ್ದಾರಿತನದ ನಡವಳಿಕೆ ಎನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಪೋಸ್ಟಿನ ನಡುವೆ ಅಮೆರಿಕಾದಲ್ಲಿ ಒಂದು ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ ಆಗಿದೆ? ಅಮೆರಿಕಾದಲ್ಲಿ ಗನ್ ನಿಯಂತ್ರಣ ನಿಯಮಗಳೇನಿತ್ತು ಅದನ್ನು ಸಡಿಲಪಡಿಸಬೇಕು ಅಂತ ಅಮೆರಿಕದ ನಾಗರಿಕರು ಮತ್ತು ಸಾರ್ವಜನಿಕ ವಲಯದಿಂದ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಇದೀಗ ಈ ಪೋಸ್ಟ್ನ ನಂತರ ಅಮೆರಿಕಾದಲ್ಲಿ ಇಂಥದ್ದೊಂದು ಸಡಿಲಗೊಳಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಲ್ಲಿ ನಾಗರಿಕರು ಒಬ್ಬ ಅಧ್ಯಕ್ಷರ ಕೈಯಲ್ಲಿ ರೈಫಲ್ ಅನ್ನು ಹಿಡಿದು ಈ ರೀತಿಯಾಗಿ ಪೋಸ್ಟ್ ಮಾಡಿದರೆ ಸಾರ್ವಜನಿಕ ಸುರಕ್ಷತೆಯ ಪ್ರಶ್ನೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮೇ 1ನೇ ತಾರೀಕಿಗೆ ಈ 60 ದಿನಗಳ ಗಡುವು ಕೂಡ ಮುಕ್ತಾಯ ಆಗ್ತಾ ಇರೋದ್ರಿಂದ ಅಲ್ಲಿಯ ವಿರೋಧ ಪಕ್ಷಗಳ ವಿರುದ್ಧವೇನಾದರೂ ಇಂಥದ್ದೊಂದು ಪ್ರಯತ್ನವನ್ನು ಮಾಡಿದ್ರಾ? ಎಚ್ಚರಿಕೆ ಕೊಡೋ ಪ್ರಯತ್ನನ? ಇಂಥದ್ದೊಂದು ಪ್ರಶ್ನೆ ಇದೆ. ಇವೆಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಆಗಿದೆ. ಏನು ಅಂತ ಹೇಳಿದರೆ, ಯಾವ ಇರಾನ್ ನಮ್ಮ ಹತೋಟಿಯಲ್ಲಿದೆ ಅಂತ ಹೇಳ್ತಾ ಇದ್ದಂತಹ ಅಮೆರಿಕಕ್ಕೆ ಇರಾನ್ ಇದೀಗ ಒಂದು ಟಾರ್ಗೆಟ್ ಮಾಡಿದೆ. ಏನು ಅಂತ ಹೇಳಿದರೆ, ಇರಾನ್ ಸೈಬರ್ ವಾರ್ ಮಾಡಿದೆ. ಏನಿದು ಸೈಬರ್ ವಾರ್? ಒಂದು ವೇಳೆ ದಾಳಿ ಮಾಡ್ತಾ ಇರುವಂತಹ ಅಮೆರಿಕಕ್ಕೆ ಸೈಬರ್ ಅಟ್ಯಾಕ್ ಮಾಡಿರುವಂಥದ್ದು ಇರಾನ್. ಅಮೆರಿಕನ್ ಮರೀನ್ ಸೈನಿಕರ ಮಾಹಿತಿಯನ್ನ ಇದೀಗ ಲೀಕ್ ಮಾಡಲಾಗಿದೆ. ಲೀಕ್ ಮಾಡೋದು ಮಾತ್ರವಲ್ಲದೆ ಎಲ್ಲ ಮಾಹಿತಿಗಳನ್ನು, ಅವ್ರದ್ದು ಊರು ಯಾವುದು, ಅವರ ಕುಟುಂಬ ಎಲ್ಲಿ ವಾಸ ಮಾಡುತ್ತೆ, ಇವರು ಏನು ಕೆಲಸ ಮಾಡ್ತಾರೆ, ಇವರು ಕುಟುಂಬಸ್ಥರು ಎಷ್ಟು ಜನ ಇದ್ದಾರೆ, ಅವರದ್ದೇನು ಏನು ಎತ್ತ ಅಂತ ಇರಾನ್ ಬೆಂಬಲಿತ ಹ್ಯಾಕರ್ ಹಂದಾಲ್ ಅಂತ ಕರೀತಾರೆ ಅದನ್ನು. ಹಂದಾಲ್ ಇದೆಲ್ಲವನ್ನು ಕೂಡ ಬಿಡುಗಡೆ ಮಾಡಿರೋದು. ಇರಾನ್ ಬೆಂಬಲಿತ ಹ್ಯಾಕರ್ ಗುಂಪಿದು ಹಂದಾಲ್. ಪರ್ಷಿಯನ್ ಕೊಲ್ಲಿಯಲ್ಲಿ ನಿಯೋಜನೆ ಆಗಿದ್ದರು 2379 ಜನ ಅಮೆರಿಕನ್ ಮರೀನ್ ಸೈನಿಕರು. ಅವರೆಲ್ಲರ ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ. ಸೈನಿಕರ ಹೆಸರು, ಮನೆ ವಿಳಾಸ, ಫೋನ್ ನಂಬರು, ದೈನಂದಿನ ಸಂಚಾರದ ಮಾರ್ಗಗಳು, ಅವರು ಶಾಪಿಂಗ್ ಏನು ಮಾಡ್ತಾರೆ, ರಾತ್ರಿ ಬಿಡುವಿನ ಸಮಯದಲ್ಲಿ ಅವರು ಏನು ಚಟುವಟಿಕೆ ಮಾಡ್ತಾರೆ, ಅವರ ಕುಟುಂಬ ಎಲ್ಲಿದೆ, ಅವ್ರ ಕುಟುಂಬದವರು ಏನು ಮಾಡ್ತಾರೆ, ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಈ ಮಾಹಿತಿಯನ್ನು ಲೀಕ್ ಮಾಡೋದು ಮಾತ್ರವಲ್ಲದೆ ವಾಟ್ಸಾಪ್ಗಳಲ್ಲಿ ಅವರೊಂದು ಕೆಲವೊಂದಿಷ್ಟು ಮೆಸೇಜ್ಗಳನ್ನು ಕಳಿಸಿದ್ದಾರೆ. ಯಾರಿಗೆ? ಅಮೆರಿಕನ್ ಸೈನಿಕರಿಗೆ ಇರಾನ್ನ ಈ ಹಂದಾಲ್ ಗುಂಪು ಕೆಲವೊಂದಿಷ್ಟು ಮೆಸೇಜ್ ಹಾಕಿದೆ. ಏನಂತ ಹಾಕಿದೆ? ನಿಮ್ಮ ನಡೆ ನಮ್ಮ ಕಣ್ಗಾವಲ್ನಲ್ಲಿದೆ, ಶೀಘ್ರದಲ್ಲಿ ನಿಮ್ಮನ್ನು ಗುರಿಯಾಗಿಸ್ತೀವಿ, ನಮ್ಮ ಕ್ಷಿಪಣಿಗಳು ನಿಮ್ಮನ್ನು ಗುರಿಯಾಗಿಸ್ತೀವಿ, ಎಚ್ಚರಿಕೆ ಅಂತ. ಇದರ ಜೊತೆಗೆ ಅವರೊಂದು ಮೆಸೇಜ್ ಹಾಕಿದ್ದಾರೆ. ಏನು ಅಂತ ಹೇಳಿದರೆ, ಕೊನೆಯ ವಿದಾಯವನ್ನು ಹೇಳೋದಕ್ಕೆ ನೀವು ಸಿದ್ಧರಾಗಿರಬೇಕು ಅಂತ, ಅಂದರೆ ನಿಮ್ಮನ್ನು ಮುಗಿಸಿಬಿಡ್ತೀವಿ ಎನ್ನುವಂಥ ಮೆಸೇಜ್ಗಳನ್ನು ಕೂಡ ಹಾಕಿದ್ದಾರೆ. ಆದರೆ ಇರಾನ್ನ ಈ ಗುಪ್ತಚರ ಮತ್ತು ಭದ್ರತಾ ಸಚಿವಾಲಯದೊಂದಿಗೆ ಇದು ನಂಟು ಹೊಂದಿದೆ. ಹಂದಾಲ್ ಎನ್ನುವಂಥದ್ದೇನಿದೆ ಇದು ನಂಟನ್ನು ಹೊಂದಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಇದಕ್ಕೆ ಕಾರಣ ಏನು? ಅಮೆರಿಕದ ಸೈನಿಕರಲ್ಲಿ ಮಾನಸಿಕವಾದಂತಹ ಒಂದು ಭಯವನ್ನು ಹುಟ್ಟಿಸಿ ಅವರನ್ನು ಹೆದರಿಸುವ ಪ್ರಯತ್ನವನ್ನು ಇದೀಗ ಅವರು ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಸದ್ಯಕ್ಕೆ ಹೇಳ್ತಾ ಇರೋದು. ಇದು ಇರಾನ್
ಅಮೆರಿಕಾದ ವಿರುದ್ಧ ಮಾಡಿರುವಂತಹ ಸೈಬರ್ ವಾರ್, ಇದರ ಜೊತೆಗೆ ಇರಾನ್ ರಣವ್ಯೂಹಕ್ಕೆ ಅಮೆರಿಕ ತಂಡ ಹೊಡೆದುಬಿಟ್ಟಿದೆ. ನೌಕೆ ತಂಡ ಹೊಡೆದಿರೋದು. ಏನಾಯ್ತು ಹಾಗಾದ್ರೆ ಬೆಳವಣಿಗೆ? ಅಮೆರಿಕಾದ ಬೃಹತ್ ವಿಮಾನ ವಾಹಕ ನೌಕೆ ಅಬ್ರಹಾಂ ಲಿಂಕನ್ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಇರಾನ್ ಹೇಳಿದೆ. ನಾವು ದಾಳಿ ಮಾಡಿದ್ದೀವಿ, 7 ಬಾರಿ ದಾಳಿ ಮಾಡಿದ್ದೀವಿ ಅಂತ ಇರಾನ್ ನೌಕಾಪಡೆಯ ಕಮಾಂಡರ್ ರಿಯಲ್ ಅಡ್ಮಿರಲ್ ಶಹರಾಮ್ ಇರಾನ್ ಈ ವ್ಯಕ್ತಿ ಏನಿದ್ದಾರೆ ಅವರೊಂದು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕದ ರಕ್ಷಣಾ ಇಲಾಖೆ ಈ ದಾಳಿಗಳನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತಿರುವುದಾಗಿ ಅವರು ತಿಳಿಸಿದ್ದಾರೆ. ಹೂತಿ ಉಡಾಯಿಸಿದಂಥ 8 ಡ್ರೋನ್, 5 ಆಂಟಿಶಿಪ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು 2 ಕ್ರೂಸ್ ಕ್ಷಿಪಣಿಯನ್ನು ಅಮೆರಿಕ ನಾಶ ಮಾಡಿದೆ ಅಂತ. ಅಂದರೆ ನಾವು ದಾಳಿ ಮಾಡಿದ್ದೀವಿ ಅಂತ. ಅಬ್ರಹಾಂ ಲಿಂಕನ್ ವಿಮಾನ ವಾಹಕದ ಮೇಲೆ ಕನಿಷ್ಠ 7 ಬಾರಿ ನಾವು ದಾಳಿ ಮಾಡಿದ್ದೀವಿ ಮತ್ತು ಅದು ಯಶಸ್ವಿ ಆಗಿದೆ ಅಂತ ಆ ವ್ಯಕ್ತಿ ಹೇಳಿರೋದು. ಶಹರಾಮ್ ಇರಾನಿ ಹೇಳಿಕೆ ಕೊಟ್ಟಿರುವಂಥ ಹೇಳಿಕೆ ಇದು. ಈ ದಾಳಿಯಿಂದ ಯುದ್ಧ ವಿಮಾನಗಳು ನೌಕೆಯಿಂದ ಕಾರ್ಯಾಚರಣೆ ನಡೆಸಿದಂತೆ ತಡೆಯಲಾಗಿದೆ. ಅಂದರೆ ನೌಕಾ ದಿಗ್ಬಂಧನವೇನು ಇವರು ಹಾರ್ಮುಜ್ನಲ್ಲಿ ಹಾಕಲಾಗಿದೆ, ಅದನ್ನು ನಾವು ತಡೆ ಹಿಡಿದಿದ್ದೀವಿ ಅಂತ ಇರಾನ್ ಹೇಳಿದೆ. ಆದರೆ ಅಮೆರಿಕ ಹೇಳ್ತಾ ಇದೆ ಇದು ಶುದ್ಧ ಸುಳ್ಳು. ನಮ್ಮ ಹತ್ತಿರವೂ ಕೂಡ ಯಾವುದೇ ಕ್ಷಿಪಣಿಗಳು ಬಂದಿಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಇದರ ಜೊತೆಗೆ ಅಬ್ರಹಾಂ ಲಿಂಕನ್ ಎನ್ನುವಂಥ ಈ ಯುದ್ಧ ನೌಕೆ ಅದು ಸುರಕ್ಷಿತವಾಗಿದೆ, ಯಾವುದೇ ದಾಳಿಗಳಾಗಿಲ್ಲ ಅಂತ. ಯಾಕಂದರೆ ಈ ಹಾರ್ಮುಜ್ನಲ್ಲಿ ನೌಕಾ ದಿಗ್ಬಂಧನವನ್ನು ವಿಧಿಸಿರುವಂತಹ ಅಮೆರಿಕ ಇರಾನ್ನ ಯಾವುದೇ ಹಡಗುಗಳು ಹೊರಗೆ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ತನ್ನ 3 ಹಡಗುಗಳನ್ನು ಅಲ್ಲಿ ನಿಯೋಜನೆ ಮಾಡಿದೆ. ಅದು ಅಬ್ರಹಾಂ ಲಿಂಕನ್ ಆಗಿರ್ಬೋದು, USS ಜೆರಾಲ್ಡ್ RW ಆಗಿರ್ಬೋದು, USS ಜಾರ್ಜ್ HW ಬ್ಯುಷ್ ಆಗಿರ್ಬೋದು. ಇವೆಲ್ಲವನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿ ಇರಾನ್ನನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಆದರೆ ಇರಾನ್ ಸದ್ಯಕ್ಕೆ ಹೇಳ್ತಾ ಇರುವುದು ನಾವು ಅಮೆರಿಕದ ಮೇಲೆ ಇಂಥದ್ದೊಂದು ದಾಳಿ ಮಾಡಿದೆ ಅಂತ. ಯಾಕೆ ಅಂತ ಹೇಳಿದರೆ ಇದು ಇರಾನ್ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆ. ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರ ಆ ಪೋಸ್ಟ್ಗೆ ಇರಾನ್ನ ಪ್ರತಿಕ್ರಿಯೆ ಇವೆಲ್ಲವೂ ಕೂಡ ಬೆಳವಣಿಗೆಗಳಾಗ್ತಾ ಇದೆ. ಇದರ ಜೊತೆಗೆ ಪಂಚರಾಜ್ಯಗಳ ಚುನಾವಣೆಯೇ ಭಾರತದಲ್ಲಿ ನಡೀತಾ ಇತ್ತು. ಪಶ್ಚಿಮ ಬಂಗಾಳ, ಪುದುಚೇರಿ, ಕೇರಳ, ತಮಿಳುನಾಡು ಮತ್ತು ಅಸ್ಸಾಂ ರಾಜ್ಯಗಳ ಚುನಾವಣೆ ಮುಕ್ತಾಯ ಆಗಿದೆ. ಮೇ 4ನೇ ತಾರೀಕಿಗೆ ಫಲಿತಾಂಶ ಬರೋದು ಬಾಕಿ ಇದೆ. ಇಷ್ಟು ದಿನಗಳ ಕಾಲ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ತೈಲ ದರವನ್ನು ಏರಿಕೆ ಮಾಡುವ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ ಅಂತ ಸ್ಪಷ್ಟಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇತ್ತು. ಯಾವುದೇ ಕಾರಣಕ್ಕೂ ನಾಗರಿಕರು ಪ್ಯಾನಿಕ್ಗೆ ಒಳಗಾಗಬಾರ್ದು, ಹೆಚ್ಚು ಖರೀದಿ ಮಾಡಬಾರದು, ದರ ಯಾವ ಕಾರಣಕ್ಕೂ ಕೂಡ ಏರಿಕೆ ಆಗೋದಿಲ್ಲ ಅಂತ ಸ್ವತಃ ಇಂಧನ ಇಲಾಖೆಯ ಸಚಿವಾಲಯ ಇದನ್ನು ಸ್ಪಷ್ಟಪಡಿಸುವ ಪ್ರಯತ್ನವನ್ನು ಮಾಡಿತು. ಆದರೆ ಇದೀಗ ಬರ್ತಾ ಇರುವಂತಹ ಮಾಹಿತಿಗಳು ತೈಲ ದರ ಈ ಪಂಚರಾಜ್ಯಗಳ ಚುನಾವಣೆ ಏನಾಯಿತು, ಇದೀಗ ದರ ಏರಿಕೆ ಆಗಬಹುದು ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹಾಗಾದರೆ ಯಾಕೆ ಕೇಂದ್ರ ವರಸೆಯನ್ನು ಬದಲಾಯಿಸಿತು, ಏನು ಎತ್ತ ಎನ್ನುವಂತಹ ಪ್ರಶ್ನೆಗಳಿದೆ. ಪೂರೈಕೆಯಲ್ಲಿ ವ್ಯತ್ಯಯ ಆಗೋದಿಲ್ಲ ಎಲ್ಲವನ್ನೂ ಕೂಡ ಹೇಳಿದ್ರು. ಸ್ವತಃ ಪ್ರಧಾನಿಗಳೇ ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತನಾಡಿದ್ರು. ಇದೀಗ ಏರಿಕೆ ಆಗಬಹುದು ಅಂತ ಸವಾರರಿಗೆ ಇದೀಗ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಏನು ಶಾಕ್ ಕೊಟ್ಟಿದೆ ಅಂತ ಹೇಳಿದರೆ, ಹೆಚ್ಚುತ್ತಾ ಇರುವ ಇಂಧನ ದರವನ್ನು ಜನರ ಮೇಲೆ ವರ್ಗಾವಣೆ ಮಾಡುವುದು ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಅನಿವಾರ್ಯ. ಈ ಮಧ್ಯಪ್ರಾಚ್ಯದಲ್ಲಿ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇದೆ, ಅದನ್ನು ಟ್ರಾನ್ಸ್ಫರ್ ಮಾಡೋದು ನಮಗೆ ಅನಿವಾರ್ಯ ಅಂತ. ಹಾಗಾದರೆ ಏನು ಹೇಳಿದ್ರು ಅವರು? ಒಂದು ವರದಿ ಬಿಡುಗಡೆ ಆಗಿದೆ, ಕೇಂದ್ರ ಸರ್ಕಾರದ ಒಂದು ವರದಿ. ಆ ವರದಿಯಲ್ಲಿ ಅವರು ಹೇಳ್ತಾರೆ, ಸಂಘರ್ಷದ ಕಾರಣಕ್ಕೆ ಪ್ರತಿ ಬ್ಯಾರೆಲ್ಗೆ $113ರಿಂದ $115 ಹೆಚ್ಚಳ ಆಗಿದೆ. ಇದನ್ನು ಜನರು ಮತ್ತು ಉದ್ಯಮಗಳಿಗೆ ವರ್ಗಾಯಿಸುವುದು ಅನಿವಾರ್ಯ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ತನ್ನ ಆರ್ಥಿಕ ಪರಿಶೀಲನಾ ವರದಿಯಲ್ಲಿ ತಿಳಿಸಿದೆ. ಇದರ ಜೊತೆಗೆ ಅವರು ಹೇಳ್ತಿದ್ದಾರೆ, ಕೃತಕವಾಗಿ ಬೆಲೆ ನಿಯಂತ್ರಣ ಮತ್ತು ದೀರ್ಘಾವಧಿಯ ಆರ್ಥಿಕ ಸ್ಥಿರತೆಗೆ ಒಂದು ಹಾನಿಕಾರಕವನ್ನು ಮಾಡಬಹುದದು. ಬೆಲೆ ಶೀಘ್ರವಾಗಿ ಇಳಿಯುವಂತಹ ಸಾಧ್ಯತೆ ಕಡಿಮೆ ಅಂತ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಏಪ್ರಿಲ್ನಲ್ಲಿ ಸುಮಾರು $115 ಇತ್ತು. ಅಂದರೆ ಯುದ್ಧ ಆದಂತಹ ಸಮಯದಲ್ಲೂ ಕೂಡ $120 ಇತ್ತು. ಭಾರತದಲ್ಲಿ ಯುದ್ಧ ಆಗುವಂಥ ಸಮಯದಲ್ಲಿ ಯಾವತ್ತಾದರೂ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಯಿತಾ? ಸಾಧ್ಯ ಆಗಲಿಲ್ಲ. LPG ಕಮರ್ಷಿಯಲ್ ಮತ್ತು ಗೃಹ ಬಳಕೆ ದರ ಜಾಸ್ತಿ ಇತ್ತು, ₹65, ₹115. ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಯಾವುದೇ ಕಾರಣಕ್ಕೂ ಏರಿಕೆ ಆಗಲಿಲ್ಲ. ಆದರೆ ಇದೀಗ ಈ ಮಧ್ಯಪ್ರಾಚ್ಯದಿಂದ ಹಾರ್ಮುಜ್ನ ಕಾರಣಕ್ಕಾಗಿ, ಇರಾನ್ ಮತ್ತು ಅಮೆರಿಕದ ಸಂಘರ್ಷದ ಕಾರಣಕ್ಕಾಗಿ ತೈಲ ದರ ಏರಿಕೆ ಏನಾಗ್ತಾ ಇದೆ, ಇದರ ಪರಿಣಾಮವನ್ನು ನಾವು ನೇರವಾಗಿ ಗ್ರಾಹಕರಿಗೆ ಹಾಕಬೇಕು ಅಂತ. ಇದರ ಜೊತೆಗೆ ICRA ಅಂತ, ICRA
ಇವರ ಪ್ರಕಾರ ಇವರು ಹೇಳ್ತಿದ್ದಾರೆ, ವಿಶ್ವದಲ್ಲಿ ಕಚ್ಚಾ ತೈಲ ಏರಿಕೆ ಆಗಿರೋದ್ರಿಂದ ಭಾರತೀಯ ತೈಲ ಮಾರುಕಟ್ಟೆ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ನಷ್ಟವನ್ನು ಅನುಭವಿಸ್ತಾ ಇವೆ. ಈ ನಷ್ಟವನ್ನು ಹೀಗೆ ಅನುಭವಿಸ್ತಾ ಹೋಗೋದಾದರೆ ತೈಲ ಕಂಪನಿಗಳಿಗೆ ವಿಪರೀತವಾದಂಥ ನಷ್ಟ ಆಗುತ್ತೆ. ಹೀಗಾಗಿ ದರ ಏರಿಕೆ ಅಂತ ಹೇಳ್ತಾ ಇರೋದು. ಇದರ ಜೊತೆಗೆ ಸರ್ಕಾರದ ನಿರ್ಧಾರಗಳ ಅಂಶಗಳು ಏನೇನಿದೆ, ಸರ್ಕಾರದ ನಿರ್ಧಾರ ಯಾವೆಲ್ಲ ಕಾರಣಕ್ಕಾಗಿ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಹೊರೆ ವರ್ಗಾವಣೆ ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇರೋದು ಹೆಚ್ಚುವರಿ ವೆಚ್ಚ ಬಳಕೆದಾರರ ಮೇಲೆ ಹೇರೋದು ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಅವರು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಮೊದಲನೇದಾಗಿ ನಾವು ಗಂಭೀರವಾಗಿ ಪರಿಗಣಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಈ ಬ್ರೆಂಚ್ ಕ್ರೂಡ್ ಆಯಿಲ್ ಏನಿದೆ, ಇದೊಂದು ತೈಲ ಮಾರುಕಟ್ಟೆಯಲ್ಲಿ ದರಕ್ಕೆ ಒಂದು ಬೆಂಚ್ ಮಾರ್ಕ್ ಇದ್ದಂಗೆ. ಇದರ ದರ ಪ್ರತಿ ಬ್ಯಾರಲ್ಗೆ $126 ಹೆಚ್ಚಾಗಿದೆ. 2022 ನಂತರ ಅತಿ ಹೆಚ್ಚಾಗಿತ್ತು ಇದು. ಇನ್ನು WTI ಕ್ರೂಡ್ ಆಯಿಲು $110 ದಾಟ್ಕೊಂಡು ಹೋಗಿದೆ. ಇದರ ಜೊತೆಗೆ ಹಾರ್ಮುಜ್ನಲ್ಲಿ 20% ಬರಬೇಕಾಗಿತ್ತು, ಅದು ಕೂಡ ಕುಂಠಿತಾಯಿತು. ಭಾರತ ತೈಲದ ವಿಚಾರದಲ್ಲಿ 80% ಆಮದನ್ನೇ ನೆಚ್ಕೊಂಡಿರೋ ಕಾರಣಕ್ಕಾಗಿ ಈ ದರ ಏರಿಕೆ ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಏಪ್ರಿಲ್ನಲ್ಲಿ 1 ಬ್ಯಾರಲ್ ಕಚ್ಚಾ ತೈಲ 125.88, ಅಂದರೆ ಭಾರತ 1 ಬ್ಯಾರಲನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಇವತ್ತು ಭಾರತ ಖರ್ಚು ಮಾಡ್ತಾ ಇರುವಂಥ ಹಣ $125.88 ಹಣವನ್ನು ಖರ್ಚು ಮಾಡ್ತಾ ಇದೆ. ಈ ಪರಿಪ್ರಮಾಣದಲ್ಲಿ ಖರ್ಚು ಮಾಡಿ ತೈಲವನ್ನು ತೆಗೆದುಕೊಂಡು ಬಂದ ನಂತರವೂ ಕೂಡ ದರ ಏರಿಕೆ ಆಗದೇ ಇದ್ದರೆ ತೈಲ ಕಂಪನಿಗಳಿಗೂ ಕೂಡ ದೊಡ್ಡ ಮಟ್ಟದ ಇದು ಹೊಡೆತವನ್ನು ಬೀಳಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಜಾಗತಿಕ ಪ್ರಭಾವ ಕೂಡ ಇದೆ. ಏನು ಜಾಗತಿಕ ಪ್ರಭಾವ? ಜಾಗತಿಕ ಪ್ರಭಾವ ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವಂತಹ ಉದ್ವಿಗ್ನತೆ. $115 ಇದೆ. ಯಾವುದು? ಕಚ್ಚಾ ತೈಲದ ದರ. ನಾನು ಆವಾಗಲೇ ಹೇಳ್ತಾ ಇದ್ದೆ, ನೀವು ನೋಡಿ, $1 ಕಚ್ಚಾ ತೈಲದಲ್ಲಿ ಏರಿಕೆ ಏನಾದರೂ ಆದರೆ ಅದು ಭಾರತದ ಆಮದು ವೆಚ್ಚವನ್ನು 19,000 ಕೋಟಿ ರೂಪಾಯಿಗೆ ಏರಿಕೆ ಮಾಡುತ್ತೆ. ನಾವು ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಬೇಕಲ್ವಾ, ಹೀಗಾಗಿ 19,000 ಕೋಟಿ ವೆಚ್ಚ ಅದಕ್ಕೆ ಹೆಚ್ಚಾಗುತ್ತೆ. ಇದರ ಜೊತೆಗೆ ಅವರು ಹೇಳ್ತಾ ಇರುವಂತಹ ಪಾಯಿಂಟು, ಸರ್ಕಾರ ಮತ್ತು ತೈಲ ಕಂಪನಿಗಳೇ ದೀರ್ಘಕಾಲ ಇದನ್ನು ಭರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾದರೆ ಇಂಧನ ಕಂಪನಿಗಳ ನಷ್ಟ ಇರುವ ಕಾರಣಕ್ಕಾಗಿಯೂ ಕೂಡ ಇದನ್ನು ಹೆಚ್ಚಳ ಮಾಡುವಂಥ ಅನಿವಾರ್ಯತೆ ಇದೆ ಮತ್ತು ಅದನ್ನು ಬೇರೆಯವರಿಗೆ, ಅಂದರೆ ಉದ್ಯಮ ಮತ್ತು ಸಾರ್ವಜನಿಕರಿಗೆ ವರ್ಗಾವಣೆ ಮಾಡುವಂಥ ಅನಿವಾರ್ಯತೆ ಅಂತ ಅವರು ಹೇಳ್ತಿದ್ರು. ತೈಲ ಮಾರುಕಟ್ಟೆ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಪ್ರಸ್ತುತ ದರದಿಂದ ನಷ್ಟವನ್ನು ಅನುಭವಿಸ್ತಾ ಇದೆ. ನಾನು ಆವಾಗಲೇ ಹೇಳಿದೆ, ಇಕ್ರಾ ಪ್ರಕಾರ ಅವರು ಹೇಳ್ತಾ ಇರೋದು ಪೆಟ್ರೋಲ್ಗೆ $14 ನಷ್ಟ ಆಗ್ತಿದೆ ಅಂತೆ, ಡೀಸೆಲ್ಗೆ $18 ಮತ್ತು LPGಗೆ 80,000 ಕೋಟಿ ರೂಪಾಯಿ ನಷ್ಟ ಆಗ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕೇಂದ್ರ ಸರ್ಕಾರ ಯುದ್ಧ ಶುರುವಾದ ಮೇಲೆ ಒಂದು ಕ್ರಮ ಕೈಗೊಂಡಿತ್ತು, ದರ ಏರಿಕೆ ಈ ಪರಿಣಾಮ ಸಾರ್ವಜನಿಕರಿಗೆ ಬೀಳಬಾರದು ಅಂತ. ಅವರೇನು ಹೇಳಿದ್ರು ಅಂತ ಹೇಳಿದರೆ, ಪೆಟ್ರೋಲ್ ಮೇಲೆ $8 ಮತ್ತು ಡೀಸೆಲ್ ಮೇಲೆ ಕೇಂದ್ರ ಅಬಕಾರಿ ಸುಂಕ ಏನಿತ್ತು ಅದನ್ನು ಕಡಿತಗೊಳಿಸಿ ಸಾರ್ವಜನಿಕರಿಗೆ ಅದರ ಹೊಡೆತ ಬೀಳದ ಹಾಗೆ ನೋಡಿಕೊಳ್ಳಲಾಗಿತ್ತು. ಆದರೆ ಅದನ್ನು ದೀರ್ಘಕಾಲದವರೆಗೆ ಮಾಡಿದರೆ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಬೀಳುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಇದರ ಜೊತೆಗೆ ಈ ಎಲ್ಲ ಕಾರಣಗಳನ್ನು ಕೊಟ್ಟು ಅವರು ದರ ಏರಿಕೆ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹಾಗಾದರೆ ಎಲೆಕ್ಷನ್ಗೂ ಮೊದಲು ಕೇಂದ್ರ ಏನು ಹೇಳಿತ್ತು? ಸಹಜವಾಗಿ ಹೇಳಿದ್ರು, ದರ ಏರಿಕೆ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಜನ ಪ್ಯಾನಿಕ್ಗೆ ಒಳಗಾಗಬಾರ್ದು, ಹೆಚ್ಚು ಖರೀದಿ ಮಾಡಬಾರ್ದು ಅಂತ ಅವರು ಹೇಳಿದ್ರು. ಚುನಾವಣೆಗೆ ನಂತರ ಡೀಸೆಲ್ ಮತ್ತು ಪೆಟ್ರೋಲ್ ದರ ಯಾವುದೇ ಕಾರಣಕ್ಕೂ ಏರಿಕೆ ಆಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಲೀಟರ್ಗೆ $25-28 ಏರಿಕೆ ಆಗಬಹುದು ಎನ್ನುವಂಥ ಸುದ್ದಿಗಳು ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಾದ್ಯಂತ ಕೇಳಿ ಬಂದಿತ್ತು. ಅದು ಶುದ್ಧ ಸುಳ್ಳು ಅಂತ ಅವರು ಹೇಳಿದರು. ಜಾಗತಿಕ ಅನಿಶ್ಚಿತತೆಯ ನಡುವೆ ಇಂಧನ ದರ ಸ್ಥಿರವಾಗಿರುವುದಕ್ಕೆ ಸರ್ಕಾರ ಬದ್ಧ ಅಂತ ಹೇಳಿದ್ರು. ಆದರೆ ಚುನಾವಣೆಯ ನಂತರ ಏನಿದೆ, ಇದೀಗ ಒಂದು ದೊಡ್ಡ ಯೂ-ಟರ್ನ್ ಹೊಡೆದಿದ್ದಾರೆ. ನಿಮಗೆ ಈ ಕೇಂದ್ರ ಸರ್ಕಾರದ ಮುಂದೆ ದರ ಏರಿಕೆಯ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ 2 ದಿನಗಳ ಹಿಂದೆ ಪೆಟ್ರೋಲಿಯಂ ಮತ್ತು ಗ್ಯಾಸ್ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಅವರೊಂದು ಹೇಳಿಕೆ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೂ ದರ ಏರಿಕೆ ಆಗೋದಿಲ್ಲ ಅಂತ. ಚುನಾವಣೆ ಮುಗಿತು, ಫಲಿತಾಂಶಕ್ಕೆ 4 ದಿನಗಳು ಬಾಕಿ ಇರುವಂತಹ ಈ ಸಮಯದಲ್ಲಿ ಇಂಥದ್ದೊಂದು ಉಲ್ಟಾ ಹೇಳಿಕೆಗಳು, ಮಾಹಿತಿಗಳು ಬರ್ತಾ ಇದೆ, ದರ ಏರಿಕೆ ಆಗಬಹುದು ಅಂತ. ದರ ಏರಿಕೆ ಅಂತ ಹೇಳಿದರೆ ಅದನ್ನು ನಾವು ನಮ್ಮ ಮೇಲೆ ಹಾಕ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಹಿಂದೆ ಅಬಕಾರಿ ಸುಂಕವನ್ನು ಏನು ಅವರು ಕಡಿಮೆ ಮಾಡಿದ್ರು, ಆ ಸುಂಕವನ್ನು ಕಡಿಮೆ ಮಾಡುವ ಮುಖಾಂತರ ಸಾರ್ವಜನಿಕರಿಗೆ ಆಗ್ತಾ ಇದ್ದಂತಹ ಈ ದರ ಏರಿಕೆಯ ಪರಿಣಾಮವನ್ನು ತಡೆಯುವ ಪ್ರಯತ್ನವನ್ನು ಮಾಡಿದ್ರು. ಅದನ್ನು ದೀರ್ಘಕಾಲದವರೆಗೆ ನಮಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರೋದು. ಹೀಗಾಗಿ ಈ ಹಿಂದೆ ಹೇಳಿದ್ದಂಥ ಹೇಳಿಕೆಗೆ ಇದೀಗ ಯೂ-ಟರ್ನ್ ಹೊಡೆದಿರೋದು ಕೇಂದ್ರ. ಹಣದುಬ್ಬರ, ಇದೀಗ ಕೇಂದ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ಏನು ಹಣದುಬ್ಬರ? ಇಂಧನ ಸರಬರಾಜಿನ ಮೇಲೆ ಪರಿಣಾಮ ಬೀರಿದ್ರೆ ಹಣದುಬ್ಬರ ಏರಿಕೆ ಆಗುತ್ತೆ. ಹೆಂಗೆ? ಇಂಧನದಲ್ಲಿ ದರ ಏರಿಕೆ ಆದರೆ ಗ್ರಾಹಕ ಪರ್ಚೇಸ್ ಮಾಡುವಂಥ ವಸ್ತುಗಳ ದರ ಏರಿಕೆ ಆಗುತ್ತೆ. ಅದನ್ನು ಸಾಗಾಟ ಮಾಡುವಂಥ ವೆಚ್ಚದ ದರ, ಅಂದರೆ ದೆಹಲಿಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಸಹಜವಾಗಿ ಅದರ
ದರವೂ ಕೂಡ ಏರಿಕೆ ಆಗುತ್ತೆ. ಹೀಗಾಗಿ ಚಿಲ್ಲರೆ ಹಣದುಬ್ಬರ ಆಗಬಹುದು ಅಂತ ಕೇಂದ್ರ ಹೇಳ್ತಾ ಇದೆ. ಇದು ಭಾರತದ ಆರ್ಥಿಕತೆಯ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಬಹುದು. ಮತ್ತೊಂದು ಕಡೆ ಹವಾಮಾನ ವೈಪರೀತ್ಯ ಅಂತ ಹೇಳ್ತಿದ್ದಾರೆ. ಈ ಆಮದು ಹಣದುಬ್ಬರ ಆಗಬಹುದು, ಉತ್ಪಾದನಾ ವೆಚ್ಚದಿಂದ ಅದು ಜಾಸ್ತಿಯಾಗಿ ಅದರಿಂದ ಹಣದುಬ್ಬರ ಆಗ್ಬೋದು. ಇದರ ಜೊತೆಗೆ ಹಣದುಬ್ಬರ ಹೆಚ್ಚಿದರೆ ಖರೀದಿ ಸಾಮರ್ಥ್ಯ ಕುಸಿತ ಆಗಿ ಆರ್ಥಿಕ ಚಟುವಟಿಕೆಗಳು ಕುಸಿತ ಆಗ್ಬೋದು, ಮಂದಗತಿಗೆ ಹೋಗಿ ಇಡೀ ಒಟ್ಟಾರೆ GDP ಕುಸಿತ ಆಗ್ಬೋದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಮತ್ತೊಂದು ಕಡೆ ಇದೀಗ ಮಾನ್ಸೂನ್ ಅವಧಿಯಲ್ಲಿ ಭಾರತದಲ್ಲಿ ಮಳೆಯಲ್ಲಿ ಏನಾದರೂ ಏರುಪೇರಾಗಿ ಖಾರಿಫ್ ಬೆಳೆಯಲ್ಲಿಯೂ ಕೂಡ ಕುಂಠಿತ ಆಗಿಬಿಟ್ರೆ ಅದು ದೇಶದ ಆರ್ಥಿಕತೆಗೆ ಹೊಡೆತ ಬೀಳಬಹುದು ಎನ್ನುವಂತಹ ಲೆಕ್ಕಾಚಾರವನ್ನು ಇದೀಗ ಕೇಂದ್ರ ಹೇಳ್ತಾ ಇರೋದು. ಇದರ ಜೊತೆಗೆ ಮತ್ತೊಂದು ಏನು ಅಂತ ಹೇಳಿದರೆ ಭಾರತದ ಮೇಲೆ ಈ ದೃಷ್ಟಿಯಿಂದ ಏನೆಲ್ಲ ಪರಿಣಾಮಗಳು ಬೀರುತ್ತೆ. ಆಮದು ವೆಚ್ಚದಲ್ಲಿ ಏರಿಕೆ ಆಗುತ್ತೆ. ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ ಹೆಚ್ಚಾದಷ್ಟು ಭಾರತದಲ್ಲಿ ಹಣಕಾಸಿನ ಕೊರತೆ ಆಗುತ್ತೆ. ನಾನು ಆವಾಗಲೇ ಹೇಳಿದೆ, $1 ಏರಿಕೆ ಆದರೆ 19,000 ಕೋಟಿ ರೂಪಾಯಿ ಅದಕ್ಕೆ ನಮಗೆ ಹೊಡೆತ ಬೀಳುತ್ತೆ. ಇದರ ಜೊತೆಗೆ ರಷ್ಯಾದಿಂದ ನಾವೇನು ಖರೀದಿ ಮಾಡ್ತಾ ಇದ್ವಿ ಅದು ಕೂಡ ಇದೀಗ ಸದ್ಯಕ್ಕೆ ಕುಸಿತ ಆಗಿರೋದು. ಅದು ಆಮದು ವೆಚ್ಚದಲ್ಲಿ ಏರಿಕೆ ಆಗೋದಕ್ಕೆ ಕಾರಣ ಆಗುತ್ತೆ. ಹಣದುಬ್ಬರದ ಬಿಸಿ, ನಾನು ಆವಾಗಲೇ ಹೇಳಿದೆ, ಸಾರಿಗೆ ವೆಚ್ಚ ಹೆಚ್ಚಳ ಆಗಿ ಖರೀದಿ ಕಡಿಮೆ ಆದ ನಂತರ ಈ ಹಣದುಬ್ಬರ ಹೆಚ್ಚಳ ಆಗುವಂಥ ಸಾಧ್ಯತೆಗಳಿರುತ್ತೆ. ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇರೋದು. ಯಾಕಂದರೆ ನಾವು ಡಾಲರ್ ಮುಖಾಂತರವೇ ವ್ಯವಹಾರ ಮಾಡೋದ್ರಿಂದ ಹೇಗೆ ಡಾಲರ್ ಮೌಲ್ಯದಲ್ಲಿ ಕಚ್ಚಾ ತೈಲದ ದರ ಏರಿಕೆ ಆಗುತ್ತೆ, ಆ ಪರಿಪ್ರಮಾಣದಲ್ಲಿ ನಾವು ಹೋಗೋದಾದ್ರೆ ಈಗ $95 ಆಗ್ಬಿಟ್ಟಿದೆ. ಈ ಪರಿಪ್ರಮಾಣದಲ್ಲಿ ಆಗ್ತಾ ಹೋಗೋದಾದ್ರೆ ರೂಪಾಯಿ ಮೌಲ್ಯ ಕುಸಿತ, ಷೇರು ಮಾರುಕಟ್ಟೆ ಅಸ್ಥಿರತೆ ಆಗುತ್ತೆ. ಏನು ಷೇರು ಮಾರುಕಟ್ಟೆ ಅಸ್ಥಿರತೆ ಅನ್ನೋದನ್ನು ಮಧ್ಯಪ್ರಾಚ್ಯದ ಯುದ್ಧದ ನಂತರ ತೈಲ ಬೆಲೆ ವ್ಯಾಪಕವಾಗಿ ಏರಿಕೆ ಆದಾಗ ಏನೇನಾಯಿತು ಅನ್ನೋದನ್ನು ನಾವು ನೋಡಿದ್ದೇವೆ. ಹಾಗಾದರೆ ಭಾರತದ ಮುಂದಿರುವಂತಹ ಆಯ್ಕೆಗಳೇನು? ಈ ಹಿಂದೆ ಭಾರತ ಕೇವಲ 27 ದೇಶಗಳಿಂದ ಮಾತ್ರ ತೈಲವನ್ನು ಆಮದು ಮಾಡಿಕೊಳ್ತಾ ಇತ್ತು. ಇದೀಗ 41 ದೇಶಗಳಿಂದ ತೈಲವನ್ನು ಆಮದು ಮಾಡಿಕೊಳ್ತಾ ಇದೆ. ಇದೀಗ ಆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಳ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ. ಬೃಹತ್ ತೈಲ ಸಂಗ್ರಹ ಭಾರತಕ್ಕೆ ಬೇಕು ಅಂತ. ಯಾಕಂದರೆ ವಿಶಾಖಪಟ್ಟಣದಲ್ಲಿ 1.33 MMT ಇದೆ ನಮ್ಮದು, ಮಂಗಳೂರಿನಲ್ಲಿ 1.50 MMT ಇದೆ, ಪಾದೂರಿನಲ್ಲಿ 2.50 MMT ಇದೆ. ಆದರೆ ಒಂದು ಬೃಹತ್ ತೈಲ ಸಂಗ್ರಹವನ್ನು ಮಾಡಬೇಕು ಅಂತ ಸದ್ಯಕ್ಕೆ ಈಗಿರುವಂತಹ ಮಾಹಿತಿಗಳ ಪ್ರಕಾರ ಕೇವಲ 9.5 ದಿನಗಳಿಗೆ ಆಗುವಷ್ಟು ಮಾತ್ರ, ಅಂದರೆ ಮೊದಲ ಹಂತದಲ್ಲಿ 9.5 ದಿನಗಳಿಗೆ ಏನು ಅಗತ್ಯತೆ ಇದೆ ತೈಲದ್ದು, ಆ ಪರಿಪ್ರಮಾಣದಲ್ಲಿ 5.33 ಮಿಲಿಯನ್ ಮೆಟ್ರಿಕ್ ಟನ್ನನ್ನು ಅವರು ಸಂಗ್ರಹ ಮಾಡಬಹುದು ಅಂತ. ಆದರೆ ಇದೀಗ ಒಂದು ಚಂಡೀಗಢದಲ್ಲಿ ಏನೋ ಒಂದು ಬೃಹತ್ ಭೂಗತ ಈ ತೈಲವನ್ನು ಸಂಗ್ರಹ ಮಾಡೋದಕ್ಕೆ ಅಂಥದ್ದೊಂದು ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಭಾರತಕ್ಕೆ 22 ದಿನಗಳ ಕಾಲ ತೈಲ ಅಭಾವವನ್ನು ನೀಗಿಸಬಹುದು ಎನ್ನುವಂಥ ಸುದ್ದಿಗಳಿದೆ. ಹೀಗಾಗಿ ಭಾರತ ಯಾವ ನಿಟ್ಟಿನಲ್ಲಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ನೋಡಬೇಕಾದಂತಹ ಸಂಗತಿ. ಇದರ ಜೊತೆಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ನಲ್ಲಿ 3ನೇ ಸುದ್ದಿ ಭಾರತ ಮತ್ತು UAEಗೆ ಸಂಬಂಧಪಟ್ಟ ಸುದ್ದಿ. ಏನಿದು? ಭಾರತ ಮತ್ತು UAEಯ ಸಂಬಂಧ ಅತ್ಯಂತ ಗಾಢವಾಗಿದೆ ಮತ್ತು ರಾಜತಾಂತ್ರಿಕವಾಗಿಯೂ ಕೂಡ ಭಾರಿ ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ದೀವಿ. ಇತ್ತೀಚೆಗಷ್ಟೇ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು UAEಗೆ ಭೇಟಿ ಕೊಟ್ಟಿದ್ದರು. ಅಲ್ಲಿಯ ನಾಯಕರ ಜೊತೆಗೆ ಮಾತನಾಡಿದ್ರು. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಯನ್ನು ಹೇಗೆ ಸೃಷ್ಟಿ ಮಾಡೋದು, ಈ ಯುದ್ಧವನ್ನು ಹೇಗೆ ಕೊನೆಗೊಳಿಸ್ಕೊಳ್ಳೋದು, ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡಿದ್ರು. ಇವೆಲ್ಲದರ ಜೊತೆಗೆ ಭಾರತವನ್ನು ಹಾಡಿ ಹೊಗಳಿ ಮೊದಲ ಬಾರಿಗೆ ಹಿಂದಿಯಲ್ಲಿ ಬರೆದುಕೊಂಡಿದ್ದಾರೆ. ಯಾರು? UAEಯ ಕೆಲ ನಾಯಕರುಗಳು, ರಾಜಕೀಯ ವಿಶ್ಲೇಷಕರೆಲ್ಲ ಬರೆದುಕೊಂಡಿದ್ದಾರೆ. ಹಾಗಾದರೆ ಭಾರತಕ್ಕೆ ಬಹುಪರಾಗ್ ಹಿಂದಿಯಲ್ಲಿಯೇ ಘೋಷಣೆ ಆಗಿದೆ. ಏನಂತ ಹೇಳಿದ್ದಾರೆ? ಭಾರತದ ಬಗ್ಗೆ ಗುಣಗಾನವನ್ನು ಮಾಡಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕೆಲ ನಾಯಕರುಗಳು. ಈ ಹಿಂದೆಯೂ ಕೂಡ ಅನೇಕ ಬಾರಿ ಭಾರತವನ್ನು ಹಾಡಿ ಹೊಗಳಿದಾರವರು. ಭಾರತದ ಆಂತರಿಕ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅವರು ಇಂಟರ್ಫಿಯರ್ ಆಗಿರಲಿಲ್ಲ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಲೇಖಕ ಮತ್ತು ರಾಜಕೀಯ ವಿಶ್ಲೇಷಕ ಅಹಮದ್ ತಾಹಾ, ಭಾರತ ಒಂದು ನಿಜವಾದ ಧೈರ್ಯಶಾಲಿ ಸಹಯೋಗ ಆಗಿದೆ, ಜಗತ್ತಿಗೆ ತನ್ನ ನಿಜವಾದ ಸ್ವರೂಪವನ್ನು ತೋರಿಸುತ್ತೆ ಅಂತ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಇಸ್ಲಾಮಿಕ್ ಜಿಹಾದಿ ಉಗ್ರರನ್ನ ಹಿಮ್ಮೆಟ್ಟಿಸೋದಕ್ಕೆ ಭಾರತವೇ ಬೆಸ್ಟ್ ಅಂತ UAE ಗುಣಗಾನ ಮಾಡಿರೋದು. ಮುಸ್ಲಿಂ ರಾಷ್ಟ್ರಗಳು ಭಾರತದ ಬಗ್ಗೆ ಹಿಂದಿಯಲ್ಲಿ ಬರೆದುಕೊಂಡಿರೋದು ಇದೇ ಮೊದಲು. ಆದರೆ UAE ಅಧ್ಯಕ್ಷರು ಭಾರತಕ್ಕೆ ಗಣರಾಜ್ಯೋತ್ಸವದ ಈ ದಿನಾಚರಣೆಗೆ ಅತಿಥಿಗಳಾಗಿ ಬಂದಾಗ ಅವರು ಟ್ವೀಟನ್ನು ಕೂಡ ಹಿಂದಿಯಲ್ಲೇ ಮಾಡಿದ್ದನ್ನು ಉಲ್ಲೇಖ ಮಾಡಬಹುದು. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿ ಗಮನಿಸಿ ನೀವು, ಅಬುದಾಬಿಯ ನ್ಯಾಯಾಂಗ ಇಲಾಖೆಯ ವ್ಯವಸ್ಥೆಯಲ್ಲಿ ಅರೇಬಿಕ್ ಮತ್ತು ಇಂಗ್ಲಿಷ್ನ ನಂತರ ಹಿಂದಿಯನ್ನ 3ನೇ ಅಧಿಕೃತ ಭಾಷೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಅಧಿಕೃತ ಭಾಷೆ ಅದು ಎಲ್ಲಿ? UAEಯಲ್ಲಿ. ಹೀಗಾಗಿ ಭಾರತವನ್ನು ಅವರೆಲ್ಲ ಹಾಡಿ ಹೊಗಳಿಬಿಟ್ಟಿದ್ದಾರೆ. ಇದರ ಜೊತೆಗೆ ಈ ನಾಯಕರುಗಳೆಲ್ಲ ಏನು ಹೇಳಿದರು? ಅಹಮದ್ ತಾಹಾ ಹೇಳ್ತಿದ್ದಾರೆ, ಭಾರತವು ನಿಜವಾದ ಧೈರ್ಯಶಾಲಿ ಮತ್ತು ಒಂದು ಬಲಿಷ್ಠ ದೇಶವಾಗಿದೆ, ಒಂದು ಧೈರ್ಯಶಾಲಿ ಮತ್ತು ಬಲಿಷ್ಠ ದೇಶ ಆಗಿದೆ ಅಂತ. ಭಾರತವನ್ನು ಕಂಡ್ರೆ ಇಸ್ಲಾಮಿಕ್ ಜಿಹಾದಿ ಉಗ್ರರು ಭಯಪಡುತ್ತಾರೆ.
ಯಾರು ಹೇಳಿರೋದು? ಒಬ್ಬ ರಾಜಕೀಯ ವಿಶ್ಲೇಷಕರಿವರು ಅಹಮದ್ ತಹಾ ಅವರು ಕೊಟ್ಟಂತಹ ಹೇಳಿಕೆ ಇದು. ಭಯೋತ್ಪಾದನೆ ಎದುರಿಸುವ ಕ್ರಮಗಳ ಬಗ್ಗೆಯೂ ಕೂಡ ಅವರು ಜಾಗತಿಕ ವೇದಿಕೆಯಲ್ಲಿ ಈ ಹಿಂದೆ ಮಾತನಾಡಿದ್ರು. ಆಪರೇಷನ್ ಸಿಂಧೂರದ ಸಮಯದಲ್ಲೂ ಕೂಡ ಈ ತಾಹಾ ಅನ್ನುವಂತಹ ರಾಜಕೀಯ ವಿಶ್ಲೇಷಕರು ಭಾರತಕ್ಕೆ ನ್ಯಾಯ ಸಿಗಬೇಕು, ಆ ನ್ಯಾಯವನ್ನು ಪಡೆದುಕೊಳ್ಬೇಕು ಮತ್ತು ಪ್ರಜೆಗಳ ರಕ್ಷಣೆಗಾಗಿ ಉಗ್ರರ ವಿರುದ್ಧ ದಾಳಿ ಮಾಡುವ ಹಕ್ಕು ಭಾರತಕ್ಕಿದೆ ಅಂತ ಅವರೆಲ್ಲ ಮಾತನಾಡಿದರು. ಇದರ ಜೊತೆಗೆ ಪಾಕಿಸ್ತಾನದ ಭಯೋತ್ಪಾದಕರು ಪಹಲ್ಗಾಮ್ ದಾಳಿ ಮಾಡಿದಾಗ ಅದನ್ನು ಖಂಡನೆ ವ್ಯಕ್ತಪಡಿಸಿದರು. ಮತ್ತೊಂದು UAE ನಾಯಕರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತವು ನಿಜವಾದ ಸ್ನೇಹಿತ ಮತ್ತು ಮಿತ್ರ ರಾಷ್ಟ್ರವಾಗಿದೆ, ಒಂದು ಅತ್ಯುತ್ತಮ ಮಿತ್ರ ರಾಷ್ಟ್ರ ಅಂತ ಅವರು ಹೇಳಿದ್ದಾರೆ. UAEಯ ಸಾವಿರಾರು ಜನರು ಭಾರತಕ್ಕೆ ಅಭಿಮಾನಿಗಳಾಗಿದ್ದಾರೆ ಅಂತ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಯಾವ್ಯಾವ ನಾಯಕರುಗಳು ಏನೇನು ಹೇಳಿದ್ರು ಅನ್ನೋದು ನೋಡಿದ್ದೀವಿ. ಅವರ ಮಾತುಗಳಲ್ಲಿ ಅಭಿವ್ಯಕ್ತ ಆಗ್ತಾ ಇದೆ ಏನೇನೋ ಅವರ ಅಭಿಪ್ರಾಯಗಳು ಮತ್ತು ಅವರ ಒಟ್ಟಾರೆ ಪ್ರೇಮ ಭಾರತದ ಮೇಲೆ ಹೇಗಿದೆ ಅಂತ. ಇದರ ಜೊತೆಗೆ ಭಾರತ ಹಾಗೂ UAEಯ ನಂಟು ಹೆಂಗಿದೆ? ಭಾರತ ಮತ್ತು UAEಯ ನಂಟು ಮುಕ್ತ ವ್ಯಾಪಾರ ಒಪ್ಪಂದ ಆಗಿದೆ. 90% ಅದಕ್ಕಿಂತ ಭಾರತೀಯ ಉತ್ಪನ್ನಗಳೇನಿದೆ ಆ ಉತ್ಪನ್ನಗಳಿಗೆ ತೆರಿಗೆ ರಹಿತ ಪ್ರವೇಶ ಇದೆ. ಎಲ್ಲಿ? UAEಯಲ್ಲಿ. ಕಾಶ್ಮೀರ ವಿಚಾರದಲ್ಲಿ ಭಾರತಕ್ಕೆ ಅವರು ಬೆಂಬಲ ಕೊಟ್ಟಿದ್ದಾರೆ. ಅದೊಂದು ಆಂತರಿಕ ವಿಚಾರ ಅವರದ್ದು, ನಾವ್ಯಾಕೆ ಇಂಟರ್ಫಿಯರ್ ಆಗಬೇಕು ಅಂತ UAE ಹೇಳ್ತಾ ಇರೋದು. ಆರ್ಟಿಕಲ್ 370 ಅಬ್ರಾಗೇಷನ್ ಮಾಡಿದಾಗ ಅದು ಭಾರತದ ಹಕ್ಕದು, ನಾವು ಅದ್ರ ಬಗ್ಗೆ ಏನು ಮಾತನಾಡೋದಿಲ್ಲ, ಅದರ ಆಂತರಿಕ ವಿಚಾರ, ಅದಕ್ಕೆ ನಾವು ಗೌರವ ಕೊಡ್ತೀವಿ ಅಂತ ಅವರು ಮಾತನಾಡಿದ್ದು. ಕಾಶ್ಮೀರದಲ್ಲಿ ಅವರು ಹೂಡಿಕೆಯನ್ನು ಮಾಡಿದ್ದಾರೆ, ಇದು ನಾವು ಗಮನಿಸಬೇಕಾದಂತಹ ಸಂಗತಿ. ಜಮ್ಮು ಕಾಶ್ಮೀರದಲ್ಲಿ UAEಯ MR ಗ್ರೂಪ್ ಎನ್ನುವಂತಹ ಒಂದು ಕಂಪನಿ ಶ್ರೀನಗರದಲ್ಲಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಪಿಂಗ್ ಮಾಲು ಮತ್ತು IT ಟವರ್ಗಳನ್ನೆಲ್ಲ ಅವರು ನಿರ್ಮಾಣ ಮಾಡ್ತಿದ್ದಾರೆ. ಇದರ ಜೊತೆಗೆ ಅತಿ ದೊಡ್ಡ ತೈಲೇತರ ವ್ಯಾಪಾರ ಪಾಲುದಾರರು ಕೂಡ UAE ನಮ್ಮ ಜೊತೆಗಿದೆ. ಎಲ್ಲ ರಾಜತಾಂತ್ರಿಕ ನಡೆಗಳು UAEಯ ಜೊತೆಗೆ ಭಾರತ ಹೊಂದಿರೋದು. ಇದರ ಜೊತೆಗೆ UAE ಭಾರತದ ದೋಸ್ತಿಯ ನಡುವೆ ಪಾಕ್ಗೆ ದೊಡ್ಡ ಮುಖಭಂಗ. ಹೆಂಗೆ? ಇರಾನ್ ಮತ್ತು ಅಮೆರಿಕದ ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ ಅವ್ರು ಹೋಗ್ತಾ ಇದ್ದದ್ದು, ಆ ಭಾರತಕ್ಕೆ ಹಿನ್ನಡೆ ಆಯಿತು ಅಂತ ಇಲ್ಲಿಯೇ ಅನೇಕ ಜನ ಮಾತನಾಡ್ತಾ ಇದ್ದು. ಆದರೆ ಭಾರತದ ಮಿತ್ರತ್ವವನ್ನು ಒಂದು ಮುಸ್ಲಿಂ ದೇಶ ಗಳಿಸಿದೆ. ಹಾಗಾದರೆ ಪಾಕಿಸ್ತಾನಕ್ಕೆ ಹೆಂಗೆ ಮುಖಭಂಗ ಆಯಿತು? ಭಾರತ ಮುಸ್ಲಿಂ ವಿರೋಧಿ ಎನ್ನುವಂತಹ ಪಟ್ಟ. ನೀವು ಬೆಂಗಳೂರಿನ ಕೋಗಿಲೆ ಕ್ರಾಸ್ನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಶೆಡ್ಗಳನ್ನು ತೆರವು ಮಾಡಿದಾಗ ಪಾಕಿಸ್ತಾನ ಇಂಟರ್ಫಿಯರ್ ಆಗಿತ್ತು. ಇಸ್ಲಾಮಿಕ್ ವಿರೋಧಿ ಅನ್ನುವಂಥ ರೀತಿಯಲ್ಲಿ, ಅಂದರೆ ಇಸ್ಲಾಂ ವಿರೋಧಿ, ಮುಸ್ಲಿಂ ವಿರೋಧಿ ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲ ಮಾತನಾಡಿದರು. ಆದರೆ UAE ಹೇಳ್ತಾ ಇದೆ ಅಂಥ ದೇಶ ಅಲ್ಲ ಭಾರತ ಅಂತ. ಕಾಶ್ಮೀರ ವಿಚಾರದಲ್ಲಿ ಧರ್ಮದ ಆಧಾರದ ಮೇಲೆ ಏನು ಪ್ರೇರಣೆ ಏನಾಗ್ತಾ ಇತ್ತು ಅದಕ್ಕೆ ಬ್ರೇಕ್ ಬಿದ್ದಿದೆ. ಉಗ್ರರ ವಿರುದ್ಧ ಕೈಗೊಳ್ಳುವ ಕಠಿಣ ಕ್ರಮಗಳು, ಅದು ಉಗ್ರವಾದ ಹೊರಗಿರಲಿ ಒಳಗಿರಲಿ, ಯಾವುದೇ ಉಗ್ರವಾದ ಇದ್ದರೂ ಕೂಡ ಅದು ಜಗತ್ತಿಗೆ ಕಂಟಕ ಅನ್ನುವಂತಹ ನಿಟ್ಟಿನಲ್ಲಿ UAE ಮಾತನಾಡಿದೆ. ಆ ಮುಖಾಂತರ ಪಾಕ್ಗೆ ಮುಖಭಂಗ ಆಗಿರೋದು. ಇದರ ಜೊತೆಗೆ ಒಪೆಕ್ನಿಂದ UAE ಹೊರಕ್ಕೆ ಬಂದಿದೆ. ನಿನ್ನೆ ಇದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ನೋಡಿದ್ವಿ. ಭಾರತಕ್ಕೆ ಏನು ಲಾಭ? ಒಪೆಕ್ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ಉತ್ಪಾದನೆ ಮಾಡಬೇಕು ಅಂತ ಅವರು ಒಂದು ಮಿತಿಯನ್ನು ಕೊಡ್ತಾ ಇದ್ರು. ಆದರೆ ಆ ಮಿತಿಯನ್ನು ಹೊರತುಪಡಿಸಿ ಇನ್ಮೇಲೆ UAE ತೈಲವನ್ನು ಉತ್ಪಾದನೆ ಮಾಡಬಹುದು. ಆ ತೈಲ ಉತ್ಪಾದನೆ ಮಾಡಿದರೆ ಭಾರತ ನೇರವಾಗಿ ಅವರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ನೇರವಾಗಿ ಅವರು ಖರೀದಿ ಮಾಡುವಂತಹ ಸಾಧ್ಯತೆಗಳಿದೆ. ಕಡಿಮೆ ಬೆಲೆಗೆ ಭಾರತಕ್ಕೆ ತೈಲ ಸಿಗುವಂತಹ ಸಾಧ್ಯತೆ ಇದೆ. ಬಿಕಾಸ್ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಮಟ್ಟದ ಸ್ಪರ್ಧೆ ಇದೆ. ಈ ಸ್ಪರ್ಧೆಯ ನಡುವೆಯೂ ಕೂಡ ಕಡಿಮೆ ಬೆಲೆಗೆ ಭಾರತಕ್ಕೆ ತೈಲ ಮಾರಾಟ ಆಗ್ಬೋದು. ಸರಬರಾಜು ಭದ್ರತೆ ಸಿಗುತ್ತೆ. ನಮಗೆ ಯಾವುದೇ ಸಮಯದಲ್ಲೂ ಕೂಡ ಭಾರತಕ್ಕೆ ತೈಲ ಸರಬರಾಜು ಕೂಡ ಸಿಗ್ಬೋದು. ಅಂದರೆ ಯುದ್ಧ ಆಗ್ತಾ ಇದೆ, ಏನೋ ಗಲಾಟೆಗಳಾಗ್ತಾ ಇದೆ, ವಿಶ್ವದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ, ಈ ಯಾವ ಸಮಯದಲ್ಲೂ ಕೂಡ ಭಾರತಕ್ಕೆ ತೈಲ ಸಿಗದಂತೆ ನೋಡಿಕೊಳ್ಳೋದಕ್ಕೆ UAE ಒಂದು ಮಿತ್ರ ರಾಷ್ಟ್ರವಾಗಿ ನಮ್ಮ ಮುಂದೆ ಇನ್ನು ಮುಂದೆ ಇರಬಹುದು. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಇಂಥದ್ದೇ ಸುದ್ದಿಗಳನ್ನು ರಾತ್ರಿ 8:55 ಜಿ ಹಿಂದಿಯಲ್ಲಿಯೂ ಕೂಡ ನೀವು ವೀಕ್ಷಿಸಬಹುದು. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.